ಬೆಂಗಳೂರಿನ ಸುರಂಗ ರಸ್ತೆ ಯೋಜನೆ ವಿಚಾರವಾಗಿ ಡಿಸಿಎಂ ಡಿಕೆಶಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಕ್ಸಮರ ಮುಂದುವರೆದಿದೆ. ಕಾರು ಇಲ್ಲದ ಪುರುಷನನ್ನ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತೇಳಿ ಡಿಕೆಶಿ ಹೇಳಿಕೆಗೆ ತೇಜಸ್ವಿ ಸೂರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವಿಚಾರದ ನಮಗೆ ತಿಳಿದಿರಲಿಲ್ಲ. ಇಷ್ಟು ದಿನಗಳಿಂದ ಸುರಂಗ ಯೋಜನೆಯು ಸಂಚಾರ ಸಮಸ್ಯೆಯನ್ನ ಪರಿಹರಿಸುವಂತಹ ಗುರಿಯನ್ನ ಹೊಂದಿದೆ ಅಂತ ಹೇಳಿ ನಾನು ತಪ್ಪು ಅಭಿಪ್ರಾಯದಲ್ಲಿದ್ದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಡಿಸಿಎಂ ಈ ಯೋಜನೆ ಮೂಲಕ ಕಾರು ಇಲ್ಲದಂತಹ ವ್ಯಕ್ತಿಯನ್ನ ಮದುವೆಯಾಗಲು ಬಯಸಿದಂತಹ ಜನರ ಸಾಮಾಜಿಕ ಸಮಸ್ಯೆಯನ್ನ ಪರಿಹರಿಸುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಬಗೀತೀವಿ ಅಂತ ನೀವು ಹಠ ಹಿಡಿದ್ರೆ ಬೆಂಗಳೂರು ಕತೆ ಏನು? ನಾವು ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದೀವಿ, ಇದಕ್ಕೇನು ಮಾಡ್ಬೋದು ಅಂತ. ಇದ್ರಲ್ದಲ್ಲೇ ಏನು, ನಿನ್ನೆಯಿಂದ ಬಹಳಷ್ಟು ಸತಿ ಅವ್ರು ಹೇಳಿದ್ರು ಆಲ್ಟರ್ನೇಟಿವ್ ಯಾವುದೂ ಕೊಡಲಿಲ್ಲ, ಪರ್ಯಾಯಗಳನ್ನು ಕೊಡಲೇ ಇಲ್ಲ ಅಂತ. ನಾವು ಪರ್ಯಾಯಗಳನ್ನು ಸಾಕಷ್ಟು ಸೈಂಟಿಫಿಕ್ ಆಗಿರುವಂಥ ಶಾಶ್ವತವಾಗಿ ಬೆಂಗಳೂರಿಗೆ ಉಪಯೋಗ ಆಗುವಂಥ ಪರಿಹಾರಗಳನ್ನು ನಿನ್ನೆ ಕೊಟ್ಟಿದ್ವಿ. ಏನು ಕೊಟ್ಟಿದೆ ಬಿಜೆಪಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ವಿ. ನಮ್ಮ ಪಾಲಿಸಿ ಇರುವಂಥದ್ದು ಬೆಂಗಳೂರಿನ 70% ಜನ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡೋ ಹಂಗೆ ಆಗಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಉಪಯೋಗ ಮಾಡೋ ರೀತಿ ಆಗಬೇಕು. ಇದು ನಮ್ಮ ವಿಷನ್. ಆ ದಿಕ್ಕಿನಲ್ಲಿ 5 ಪಾಯಿಂಟ್ ಕೊಟ್ಟಿದ್ದೀವಿ. ಒಂದು, ಎಲ್ಲ ಪ್ರಾಜೆಕ್ಟ್ಗಳು ಇವತ್ತು ಸ್ಲೋ ಆಗಿದೆ, ಡಿಲೇ ಆಗಿದೆ. ಹೊಸದು ಯಾವುದೋ ಶುರು ಮಾಡೋದಕ್ಕಿಂತ ಮುಂಚೆ ಯಾವುದು ಪೆಂಡಿಂಗ್ ಇದೆ, ನಿಂತಿದೆ, ಅಡ್ಡ ಆಗಿದೆ, ಸ್ಲೋ ಆಗ್ತಿದೆ, ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಎರಡನೇದು, ನಮ್ಮ ಉದ್ದೇಶ ಇರಬೇಕಾಗಿರೋದು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಜನನ್ನ ಮೂವ್ ಮಾಡೋ ರೀತಿ ಆಗಬೇಕೇ ಹೊರತು ಹೆಚ್ಚು ಕಾರ್ಗಳನ್ನು ಮೂವ್ ಮಾಡುವಂಥದ್ದು ನಮ್ಮ ಪಾಲಿಸಿ ಆಗಬಾರ್ದು. ಮೂರನೇದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಅಪ್ರೋಚ್ ಇರಬೇಕು. ನಾಲ್ಕನೇದು, ಇಂಟಿಗ್ರೇಷನ್ ಜೊತೆಗೆ ಕೆಲಸ ಆಗಬೇಕು. ಐದನೇದು, ಸಾರ್ವಜನಿಕರು ಯಾರು ಓಡಾಡೋರಿದ್ದಾರೆ, ನಾಗರಿಕರು ನಾರ್ಮಲ್ ಆಗಿ ನಡ್ಕೊಂಡು ಹೋಗುವಂಥ ಜನ, ಅವರಿಗೆ ಸುರಕ್ಷಿತವಾದಂಥ ಫುಟ್ಪಾತು, ರಸ್ತೆ ಇರಬೇಕು. ನೀವು ಆಶ್ಚರ್ಯ ಪಡ್ತೀರಿ, ಕಳೆದ 3 ವರ್ಷದಿಂದ ಪ್ರತಿ ವರ್ಷ ಹೈಯೆಸ್ಟ್ ಪೆಡೆಸ್ಟ್ರಿಯನ್ ಡೆತ್, ನಡ್ಕೊಂಡು ಹೋಗ್ತಾ ಇರುವಂಥ ನಾಗರಿಕರ ಸಾವು ಯಾವ ಊರಲ್ಲಾಗಿದೆ ಅಂದರೆ ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಾಗಿದೆ, ಹೈಯೆಸ್ಟ್.